ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕರಿಸುತ್ತಾ, ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಹಿಂದಿನ ಒಂದು ಅವಧಿಯಲ್ಲಿ ನಾವು ಭಾರತಕ್ಕೆ ಬಂದಂತಹ ಯುರೋಪಿಯನ್ನರ ಆಗಮನದಲ್ಲಿ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರಾದಂತಹ ಪೋರ್ಚುಗೀಸರ ಬಗ್ಗೆ ತಿಳಿದುಕೊಂಡಿದ್ದೆವು. ಅದೇ ರೀತಿಯಾಗಿ ಮುಂದುವರಿದು ಭಾರತಕ್ಕೆ ಬಂದಂತಹ ಎರಡನೇ ಯುರೋಪಿಯನ್ನರು ಈ ಡಚ್ಚರು ಭಾರತಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಡಚ್ಚರ ರಾಜಧಾನಿ ಯುರೋಪ್ ಖಂಡದಲ್ಲಿ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಈ ಡಚ್ಚರು ಭಾರತಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಈ ಡಚ್ಚರು ಸಹಿತ ಇನ್ನೊಬ್ಬರ ಅಧೀನದಲ್ಲಿ ಇದ್ದು ಬಂದಂಥವರು. ಈ ಡಚ್ಚರು ಯಾರ ಅಧೀನದಲ್ಲಿ ಇದ್ರಪ್ಪ ಅಂತಂತಂದ್ರೆ ಇವರು ಸ್ಪೇನ್ ದೇಶದ ಅಧೀನದಲ್ಲಿ ಇದ್ದಂಥವ್ರು. ಈ ಸ್ಪೇನ್ ದೇಶ ಡಚ್ಚರನ್ನು ಏನ್ ಮಾಡ್ತಾ ಇತ್ತಪ್ಪ ಅಂತಂದ್ರೆ ಆಳ್ವಿಕೆ ಮಾಡ್ತಾ ಇತ್ತು. ಯಾವ ದೇಶ? ಸ್ಪೇನ್ ದೇಶ. ನೋಡ್ರಿ, ಈ ಸ್ಪೇನ್ ದೇಶದ ರಾಜನಾದಂತಹ ಎರಡನೇ ಫಿಲಿಪ್ ಈ ಎರಡನೇ ಫಿಲಿಪ್ನ ವಿರುದ್ಧ ಈ ಡಚ್ಚರು ಹೋರಾಡಿ 1587ರಲ್ಲಿ ಈ ಫಿಲಿಪ್ನನ್ನು ಸೋಲಿಸುವುದರ ಮೂಲಕ ಇವ್ರು ಏನಾಗ್ತಾರಪ್ಪ ಅಂತಂದ್ರೆ ಸ್ವತಂತ್ರರಾಗ್ತಾರ. ಯಾರು? ಡಚ್ಚರು. ಸ್ವತಂತ್ರನಾದ ನಂತರ ಈ ಡಚ್ಚರು ಸುಮ್ಮನೆ ಕುಂದಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಇದೊಂದು ಡಚ್ಚರು ಅನ್ನುವಂತಹ ಒಂದು ದೇಶ ಸಣ್ಣ ದೇಶ. ಈ ಸಣ್ಣ ದೇಶ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಟುಕೊಂಡವರು ಯಾರಪ್ಪ ಅಂತಂದ್ರೆ ಡಚ್ಚರು. ಅದಕ್ಕಾಗಿ ಡಚ್ಚರು ನಾವು ಸಹಿತ ಭಾರತದ ಮೇಲೆ ಯಾಕೆ ದಾಳಿ ಮಾಡಬಾರ್ದು, ಭಾರತದಲ್ಲಿ ನಾವು ಯಾಕೆ ವ್ಯಾಪಾರವನ್ನು ಮಾಡಬಾರ್ದು, ನಾವು ವ್ಯಾಪಾರವನ್ನು ಭಾರತದಲ್ಲಿ ಮಾಡಿ ನಮ್ಮ ಸಂಪತ್ತನ್ನು ಯಾಕೆ ಹೆಚ್ಚಿಸಿಕೊಳ್ಳಬಾರ್ದು ಅಂತಂದು ಯಾರು ಯೋಚನೆ ಮಾಡ್ತಾರಪ್ಪ ಅಂತಂತಂದ್ರೆ ಈ ಡಚ್ಚರು ಯೋಚನೆ ಮಾಡ್ತಾರ. ಆವಾಗ ಈ ಡಚ್ಚರು 1596ರಲ್ಲಿ ಡಚ್ಚರ ಒಬ್ಬ ವ್ಯಕ್ತಿಯಾದಂತಹ ಕಾರ್ಲೇನಿಯಸ್ ಔಟ್ಮನ್ ಈ ವ್ಯಕ್ತಿ ಭಾರತದ ಮೇಲೆ ಏನ್ ಮಾಡ್ತಾನಪ್ಪ ಅಂತಂತಂದ್ರ ಬರ್ತಾನೆ. ಯಾರು? ಡಚ್ಚರ ಮೊಟ್ಟ ಮೊದಲ ವ್ಯಕ್ತಿ ಆದಂತಹ ಕಾರ್ಲೇನಿಯಸ್ ಔಟ್ಮನ್ ಏನ್ ಮಾಡ್ತಾನಪ್ಪ ಅಂತಂತಂದ್ರ 1596ರಲ್ಲಿ ಭಾರತದ ಮೇಲೆ ಬರ್ತಾನೆ. ಭಾರತದ ಮೇಲೆ ಬಂದು ಭಾರತದಲ್ಲಿ ಅಧ್ಯಯನ ಮಾಡ್ತಾನೆ. ಯಾಕಪ್ಪ ಅಂತಂದ್ರೆ ಡಚ್ಚರು ಭಾರತಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಈ ಕಾರ್ಲೇನಿಯಸ್ ಔಟ್ಮನ್ ಭಾರತದಲ್ಲಿರುವಂತಹ ವೈಶಿಷ್ಟ್ಯತೆಗಳನ್ನು ಅಧ್ಯಯನ ಮಾಡ್ತಾನೆ. ಇಲ್ಲಿನ ಪ್ರಾಕೃತಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತಾನೆ. ಇಲ್ಲಿನ ನಿಸರ್ಗವನ್ನು ಅಧ್ಯಯನ ಮಾಡ್ತಾನೆ. ಅಷ್ಟೇ ಅಲ್ಲ, ಇಲ್ಲಿನ ರಾಜ ಮಹಾರಾಜರ ವೈಶಿಷ್ಟ್ಯತೆಗಳನ್ನು ಅಧ್ಯಯನ ಮಾಡ್ತಾನೆ. ಯಾಕೆ ಅಧ್ಯಯನ ಮಾಡ್ತಾನಪ್ಪ ಅಂತಂತಂದ್ರೆ ಈತ ತಮ್ಮ ಸಾಮ್ರಾಜ್ಯವನ್ನು ಭಾರತದಲ್ಲಿ ಕಟ್ಟಬೇಕಪ್ಪ ಅಂತಂತಂದ್ರೆ ಭಾರತದಲ್ಲಿನ ವ್ಯವಸ್ಥೆ ಯಾವ ರೀತಿಯಾಗೈತಿ ಅನ್ನೋದಕ್ಕೆ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಅಧ್ಯಯನವನ್ನು ಮಾಡ್ತಾನೆ. ಅಧ್ಯಯನವನ್ನು ಮಾಡಿ ತಮ್ಮ ದೇಶಕ್ಕೆ ವರದಿಯನ್ನು ಸಲ್ಲಿಸ್ತಾನೆ. ಏನಂತ ಸಲ್ಲಿಸ್ತಾನಪ್ಪ ಅಂತಂತಂದ್ರೆ ಭಾರತ ದೇಶದಲ್ಲಿ ನಾವು ವ್ಯಾಪಾರವನ್ನು ಮಾಡಬಹುದು, ಭಾರತ ದೇಶದಲ್ಲಿ ನಮ್ಮ ಸಾಮ್ರಾಜ್ಯವನ್ನು ನಾವು ಕಟ್ಟಬಹುದು ಅಂತಂದು ಏನ್ ಮಾಡ್ತಾನಪ್ಪ ಅಂತಂತಂದ್ರ ಅಂತಿಮವಾಗಿ ತನ್ನ ದೇಶಕ್ಕೆ ವರದಿಯನ್ನು ಸಲ್ಲಿಸ್ತಾನ. ಹಾಗಾಗಿ ಡಚ್ಚರು ಅಂತಿಮವಾಗಿ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಏನ್ ಮಾಡ್ತಾರಪ್ಪ ಅಂತಂತಂದ್ರ ಭಾರತದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ಥಾಪನೆ ಮಾಡ್ತಾರ. ಈ ಒಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಒಪ್ಪಂದದ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂತಂತಂದ್ರೆ 21 ವರ್ಷಗಳ ಕಾಲ ಭಾರತದಲ್ಲಿ ಒಂದು ಒಪ್ಪಂದವನ್ನು ಪಡ್ಕೊಂಡಿತ್ತು ಈ ಕಂಪನಿ. ಹಾಗಾಗಿ ಈ ಡಚ್ಚರು ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಭಾರತದಲ್ಲಿ ತಮ್ಮ ವ್ಯಾಪಾರವನ್ನು ಮಾಡ್ತಾರ. ಈ ಭಾರತದಲ್ಲಿ ತಮ್ಮ ಮೊದಲ ವಸಾಹತು ವ್ಯಾಪಾರ ಕೇಂದ್ರ ಯಾವುದಪ್ಪ ಅಂತಂದ್ರೆ ಮಚಲಿಪಟ್ಟಣ. ನೋಡ್ರಿ, ಈ ಮಚಲಿಪಟ್ಟಣದಿಂದ ಈ ಡಚ್ಚರು 1605ರಲ್ಲಿ ತಮ್ಮ ವ್ಯಾಪಾರವನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಾರಂಭ ಮಾಡ್ತಾರ. ಯಾರು? ಡಚ್ಚರು. ತದನಂತರ ಡಚ್ಚರು ಈ ಭಾರತದಲ್ಲಿ ತಮ್ಮದೇ ಆದಂತಹ ರಾಜಧಾನಿಯನ್ನು ಸಹಿತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಾಡಿಕೊಳ್ತಾರ. ಈ ಡಚ್ಚರ ಮೊದಲ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಪುಲಿಕಾಟ್
ಮತ್ತು ತದನಂತರ ಮತ್ತೊಂದು ರಾಜಧಾನಿಯನ್ನಾಗಿ ಮಾಡ್ಕೋತಾರ. ಇನ್ನೊಂದು ರಾಜಧಾನಿ ಯಾವುದಪ್ಪ ಅಂತಂದ್ರೆ ನಾಗಪಟ್ಟಣ ನೋಡ್ರಿ. ಈ ಪುಲಿಕಾಟ್ ಮತ್ತು ನಾಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಡಚ್ಚರು ಭಾರತದಲ್ಲಿ ವ್ಯಾಪಾರವನ್ನು ಮಾಡ್ತಾರ. ನೋಡ್ರಿ, ಭಾರತದಲ್ಲಿ ಸಾಕಷ್ಟು ರೀತಿಯಾದಂತಹ ಬೇರೆ ಬೇರೆ ದೇಶದವರು ಭಾರತದ ಮೇಲೆ ದಾಳಿ ಮಾಡ್ತಾರೆ. ಆ ಬೇರೆ ಬೇರೆ ದೇಶದವರು ದಾಳಿ ಮಾಡಿದರೂ ಸಹಿತ ಎಲ್ಲ ದೇಶದವರು ತಮ್ಮ ವ್ಯಾಪಾರ ಕೇಂದ್ರವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಬೇಕು, ಭಾರತದಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾರತದ ಮೇಲೆ ತಮ್ಮದೇ ಆದಂತಹ ಪ್ರಭಾವವನ್ನು ಬೀರಿದ್ದಾರೆ. ಆದರೆ ಈ ಡಚ್ಚರು ಭಾರತದಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯದ ಪ್ರಭಾವವನ್ನು ಬೀರಲಿಲ್ಲ, ಧಾರ್ಮಿಕವಾಗಿ ಪ್ರಭಾವವನ್ನು ಬೀರಲಿಲ್ಲ, ಶೈಕ್ಷಣಿಕವಾಗಿ ಪ್ರಭಾವವನ್ನು ಬೀರಲಿಲ್ಲ. ಯಾಕಪ್ಪ ಅಂತಂತಂದ್ರೆ ಈ ಡಚ್ಚರು ಕೇವಲ ಭಾರತಕ್ಕೆ ವ್ಯಾಪಾರಕ್ಕಾಗಿ ಮಾತ್ರ ಬಂದಿದ್ರು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದು ಭಾರತದಲ್ಲಿ ವ್ಯಾಪಾರವನ್ನು ಮಾಡಿದ್ರು. ವ್ಯಾಪಾರ ಮಾಡಿ ನಮ್ಮ ದೇಶವನ್ನು ಬಿಟ್ಟು ಹೋದ್ರು. ಯಾವುದೇ ರೀತಿಯಾದಂತಹ ಒಂದು ಹಾನಿಯನ್ನು ನಮ್ಮ ದೇಶಕ್ಕೆ ಉಂಟು ಮಾಡಲಿಲ್ಲ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಡಚ್ಚರನ್ನು ಹೇಳ್ಬೋದು. ಈ ಡಚ್ಚರು ಈ ಪುಲಿಕಾಟ್ ನಾಗಪಟ್ಟಣವನ್ನು ಬಿಟ್ಟು ಬೇರೆ ಬೇರೆ ಭಾರತದ ಸ್ಥಳಗಳಲ್ಲಿಯೂ ಸಹಿತ ಏನು ಮಾಡಿದ್ರಪ್ಪ ಅಂತಂದ್ರೆ ತಮ್ಮದೇ ಆದಂತಹ ವ್ಯಾಪಾರವನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲೆಲ್ಲಿ ಅಂತಂತಂದ್ರೆ ಬಾಲಸೂರ್, ಕಾರೈಕಲ್, ನಂತರ ಸೂರತ್, ಆಗ್ರಾ, ಇಂತಹ ಸ್ಥಳಗಳಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ತಮ್ಮದೇ ಆದಂತಹ ವಸಾಹತು ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಂಡು ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ಯಾರು? ಈ ಡಚ್ಚರು. ಈ ಎಲ್ಲ ಸ್ಥಳಗಳಲ್ಲಿ ತಮ್ಮ ವ್ಯಾಪಾರದ ವಸಾಹತು ಮಳಿಗೆಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಭಾರತ ದೇಶದಲ್ಲಿ ಇವ್ರೇನು ಮಾಡ್ತಾರಪ್ಪ ಅಂತಂತಂದ್ರೆ ಅತಿ ಹೆಚ್ಚು ನೀಲಿ ಬೆಳೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾವ ಬೆಳೆ? ನೀಲಿ ಬೆಳೆ. ಯಾಕಪ್ಪ ಅಂತಂತಂದ್ರೆ ಈ ನೀಲಿ ಬೆಳೆ ಅತಿ ಹೆಚ್ಚು ಲಾಭದಾಯಕವಾಗಿತ್ತು. ಅದಕ್ಕಾಗಿ ಈ ನೀಲಿ ಬೆಳೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು. ಯಾಕಪ್ಪ ಅಂತಂದ್ರೆ ನೀಲಿ ಬೆಳೆ ಭಾರತದಲ್ಲಿ ಸೂರತ್ನಲ್ಲಿ ಅತಿ ಹೆಚ್ಚಾಗಿ ಬೆಳೀತಾ ಇತ್ತು. ಮಧ್ಯ ಭಾರತದ ಸೂರತ್, ಈ ಮಧ್ಯ ಭಾರತದ ಸೂರತ್ನಲ್ಲಿ ಯಮುನಾ ನದಿಯ ಕಣಿವೆಯಲ್ಲಿ, ಯಾವುದು? ಯಮುನಾ ನದಿಯ ಕಣಿವೆಯಲ್ಲಿ ಸಾಕಷ್ಟು ರೀತಿಯಾಗಿ ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ನೀಲಿ ಬೆಳೆಗಳನ್ನು ಬೆಳೀತಾ ಇದ್ರು. ಅದಕ್ಕಾಗಿ ಈ ಡಚ್ಚರು ಹೆಚ್ಚು ನೀಲಿ ಬೆಳೆಗಳಿಗೆ ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ತದನಂತರ ಈ ಡಚ್ಚರು ದಕ್ಷಿಣ ಭಾರತದ ಮಲಬಾರ್ ತೀರದಲ್ಲಿ ಬೆಳೆಯುವಂತಹ ಸಾಂಬಾರ್ ಪದಾರ್ಥಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲೇ ಇಲ್ಲ. ನೋಡ್ರಿ, ಬೇರೆ ಬೇರೆ ದೇಶದವರು ಭಾರತಕ್ಕೆ ಬಂದಿದ್ದೇ ಸಾಂಬಾರ್ ಪದಾರ್ಥಗಳನ್ನು ಹುಡುಕೊಂಡು. ಆದರೆ ಈ ಡಚ್ಚರು ಭಾರತದಲ್ಲಿ ಬಂದು ಸಾಂಬಾರ್ ಪದಾರ್ಥಗಳಿಗೆ ಬೆಲೆಯನ್ನು ಕೊಡಲಿಲ್ಲ. ಯಾಕಪ್ಪ ಅಂತಂತಂದ್ರೆ ಸಾಂಬಾರ್ ಪದಾರ್ಥಗಳು ಅತಿ ಹೆಚ್ಚು ಲಾಭದಾಯಕವಾಗಿರಲಿಲ್ಲ. ಅದಕ್ಕಾಗಿ ಇವರು ಹತ್ತಿ ಬೆಳೆಗಳಿಗೆ ಅಥವಾ ಹತ್ತಿ ಬಟ್ಟೆಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಯಾವುದಕ್ಕ? ಹತ್ತಿ ಬೆಳೆಗೆ ಅಥವಾ ಹತ್ತಿ ಬಟ್ಟೆಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರು. ಯಾರು? ಈ ಡಚ್ಚರು. ನೋಡ್ರಿ, ಇಷ್ಟೆಲ್ಲ ಸರಿಯಾದ ರೀತಿಯಲ್ಲಿ ಯಾವುದೇ ಭಾರತದಲ್ಲಿ ಹಾನಿ ಉಂಟು ಮಾಡದೆ ಆಡಳಿತವನ್ನು ಮಾಡುವಂತಹ ಸಂದರ್ಭದಲ್ಲಿ ಇವರ ಮೇಲೆ ಬ್ರಿಟಿಷರು ದಾಳಿ ಮಾಡ್ತಾರೆ. ನೋಡ್ರಿ, ಬ್ರಿಟಿಷರ ರಾಬರ್ಟ್ ಕ್ಲೈವ್, ಯಾರ್ರಿ? ರಾಬರ್ಟ್ ಕ್ಲೈವ್ 1759ರಲ್ಲಿ ಈ ಡಚ್ಚರನ್ನು ಬೆದೇರಾ ಕದನದಲ್ಲಿ, ಯಾವ ಕದನ? ಬೆದೇರಾ. ಈ ಬೆದೇರಾ ಕದನದಲ್ಲಿ ಡಚ್ಚರನ್ನು ಸೋಲಿಸುವುದರ ಮೂಲಕ ಭಾರತ ದೇಶದಿಂದ ಹೊರಗಾಗ್ತಾನೆ. ನೋಡ್ರಿ, ಭಾರತ ದೇಶವನ್ನು ಬಿಟ್ಟು ಹೋದಂತಹ ಮೊದಲ ಯುರೋಪಿಯನ್ನರು ಯಾರಪ್ಪ ಅಂತಂತಂದ್ರೆ ಡಚ್ಚರು. ಹಾಗಾದ್ರೆ ಭಾರತ ದೇಶಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು ಯಾರಪ್ಪ ಅಂತಂತಂದ್ರೆ ಪೋರ್ಚುಗೀಸರು. ಭಾರತ ದೇಶವನ್ನು ಬಿಟ್ಟು ಹೋದಂತಹ ಮೊದಲ ಯುರೋಪಿಯನ್ನರು ಡಚ್ಚರು ಅಂತಂದ್ರೆ ನಾವೇನ್ ಮಾಡ್ಬೋದು? ಹೇಳ್ಬೋದು. ಇಂತಹ ಡಚ್ಚರು ಅವನತಿ ಹೊಂದಲು ಕಾರಣಗಳಾದರೂ ಏನನ್ನೋದನ್ನು ನಾವು ನೋಡಿದಾಗ ಡಚ್ ಅಧಿಕಾರಿಗಳು ಅತ್ಯಂತ ಭ್ರಷ್ಟರಾಗಿದ್ರು. ಏನಾಗಿದ್ರು? ಭ್ರಷ್ಟರಾಗಿದ್ರು. ನೋಡ್ರಿ, ಭಾರತ ದೇಶದಲ್ಲಿ ತೆಗೆದುಕೊಂಡಂತಹ ಕಂದಾಯವನ್ನಾಗಿರ್ಬೋದು ಅಥವಾ ಇಲ್ಲಿನ ಬೆಳೆಗಳನ್ನಾಗಿರ್ಬೋದು
ಈ ಎಲ್ಲ ಕಂದಾಯವನ್ನು ಏನು ಮಾಡ್ತಾ ಇದ್ರಪ್ಪ ಅಂತಂತಂದ್ರೆ ಕಂಪನಿ ಸರ್ಕಾರಕ್ಕೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಕಟ್ತಾ ಇರಲಿಲ್ಲ. ಭ್ರಷ್ಟರು ಅಂತಂದ್ರೆ ನಿಮ್ಗೆ ಆ ಪದದಲ್ಲೇ ಅರ್ಥ ಏನು ಅನ್ನೋದು ಗೊತ್ತಾಗ್ಬಿಡ್ತೈತೆ. ಭ್ರಷ್ಟರಾಗಿದ್ರು. ಅದಕ್ಕಾಗಿ ಈ ಒಂದು ಡಚ್ಚರು ಏನಾಯ್ತಪ್ಪ ಅಂತಂತಂದ್ರೆ ಇವರ ಒಂದು ಸಾಮ್ರಾಜ್ಯ ನಶಿಸುವ ಹಂತಕ್ಕೆ ಬಂತ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಇನ್ನೂ ಒಂದು ಕಾರಣ ಹೇಳ್ಬೇಕಪ್ಪ ಅಂತಂತಂದ್ರೆ ಈ ಡಚ್ ಅನ್ನೋದು ಒಂದು ಚಿಕ್ಕ ರಾಷ್ಟ್ರ. ಉದಾಹರಣೆಗೆ ಹಾಲ್ಯಾಂಡ್ ಅಥವಾ ನೆದರ್ಲ್ಯಾಂಡ್ ಅನ್ನೋದು ಒಂದು ಚಿಕ್ಕ ರಾಷ್ಟ್ರ. ಈ ಚಿಕ್ಕ ರಾಷ್ಟ್ರ ಭಾರತದಂತಹ ದೊಡ್ಡ ರಾಷ್ಟ್ರವನ್ನು ಮಣಿಸಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ಚಿಕ್ಕ ರಾಷ್ಟ್ರ ದೊಡ್ಡ ರಾಷ್ಟ್ರವನ್ನು ಆಳ್ವಿಕೆ ಮಾಡಬೇಕಪ್ಪ ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಇದು ಒಂದು ಪ್ರಮುಖ ಕಾರಣ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಇನ್ನೂ ಒಂದು ಕಾರಣವನ್ನು ನಾವು ನೋಡಿದಾಗ ಡಚ್ಚರ ಸೈನ್ಯ ಬಲಿಷ್ಠ ಆಗಿರಲಿಲ್ಲ. ಯಾಕಪ್ಪ ಅಂತಂತಂದ್ರೆ ಆವಾಗಲೇ ತಾನೇ ಸ್ವತಂತ್ರವಾಗಿ ಬಂದಂತಹ ಈ ಒಂದು ದೇಶ ಇದು. ಇಂತಹ ದೇಶದಲ್ಲಿ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಯುದ್ಧೋಪಕರಣಗಳಾಗಿರ್ಬೋದು, ಇವೆಲ್ಲವೂ ಸಹಿತ ಅಷ್ಟಂತಹ ಸಾಕಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಅದಕ್ಕಾಗಿ ಈ ಒಂದು ದೇಶ ಏನಾಯ್ತಪ್ಪ ಅಂತಂತಂದ್ರೆ ಅವನತಿಯತ್ತ ಸಾಗುತ್ತಾ ಇತ್ತು ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಇನ್ನೂ ಒಂದು ಕಾರಣ ಹೇಳ್ಬೋದಪ್ಪ ಅಂತಂತಂದ್ರೆ ಪೋರ್ಚುಗೀಸರು ಮತ್ತು ಬ್ರಿಟಿಷರ ನಡುವಿನ ವ್ಯಾಪಾರದ ಪೈಪೋಟಿಯಿಂದ ಈ ಡಚ್ಚರು ಬಲಿಯಾದರು ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಡಚ್ಚರ ನಂತರ ಬಂದವರೇ ಭಾರತಕ್ಕೆ ಬ್ರಿಟಿಷರ ನಂತರ ಬಂದವರೇ ಡೇನರು. ಆದರೆ ಡೇನರು ಏನಾಗಲಿಲ್ಲಪ್ಪ ಅಂತಂದ್ರೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಅವ್ರದ್ದು ಭಾರತದಲ್ಲಿ ಇರಲಿಲ್ಲ. ಆದರೆ ಡೇನರ್ ನಂತರ ಭಾರತಕ್ಕೆ ಬಂದವರು ಯಾರಪ್ಪ ಅಂತಂದ್ರೆ ಈ ಫ್ರೆಂಚರು ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಈ ಫ್ರೆಂಚರು ಮತ್ತು ಇಂಗ್ಲಿಷರ ನಡುವಿನ ವ್ಯಾಪಾರದ ಪೈಪೋಟಿ ಭಾರತದಲ್ಲಿ ಜಾಸ್ತಿ ಆಗಿತ್ತು. ಈ ಇಂಗ್ಲಿಷರು ಮತ್ತು ಫ್ರೆಂಚರ ನಡುವಿನ ವ್ಯಾಪಾರದ ಪೈಪೋಟಿಯಿಂದ ಈ ಡಚ್ಚರು ಏನಾಗ್ತಾರಪ್ಪ ಅಂತಂತಂದ್ರೆ ಅವನತಿಯತ್ತ ಸಾಕ್ತಾರ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ನಾನು ಭಾರತಕ್ಕೆ ಬಂದಂತಹ 3ನೇ ಯುರೋಪಿಯನ್ನರಾದಂತಹ ಈ ಬ್ರಿಟಿಷರ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ನೋಡೋಣ. ಧನ್ಯವಾದಗಳು.